ಇದು ಪವಿತ್ರ ಬಂಧನ ಬುಧವಾರದ ಎಪಿಸೋಡ್ ಆಗಿರುತ್ತೆ. ಪವಿತ್ರ ಬಂಧನ ಬುಧವಾರ ಎಪಿಸೋಡಲ್ಲಿ ಅದು ಮಗು ಇದೆ ಅಲ್ಲ, ಡಿಂಪು ಸಾರಿ ಅಂತೆಲ್ಲ ಕೇಳ್ತಾ ಇದೆ, ನನ್ನಿಂದನೇ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ. ಇಷ್ಟು ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಿಲ್ಲ, ಯಾರು ಹೇಳ್ಕೊಟ್ಟಿದ್ದೆಲ್ಲ ತಾತ ಹೇಳ್ಕೊಟ್ರ ಅಂದರೆ ಇಲ್ಲ ತಾತ ಅಲ್ಲ, ಸೂಪರ್ ಮ್ಯಾನೇ ಹೇಳ್ಕೊಟ್ರು. ಅದು ಸೂಪರ್ ಮ್ಯಾನ್ ಅಂದರೆ ಪವಿತ್ರ ಹಿಂಗೆ ಬಗ್ಗಿ ನೋಡ್ತಾ, ಪವಿತ್ರ ಹಿಂಗೆ ಬಗ್ಗಿ ನೋಡಿದ್ರೆ ಅಲ್ಲಿ ದೇವ್ ಇದ್ದು ಅಲ್ಲಿಂದ ಬಚ್ಚಿಟ್ಕೊತಿದ್ದ. ಅವ್ರು ಬಚ್ಚಿಟ್ಕೊತಿರೋದು ನೋಡಿ, ಹೌದು ಡಿಂಪು, ಒಬ್ಬೊಬ್ಬರಿಗೆ ಸಾರಿ ಮತ್ತು ಥ್ಯಾಂಕ್ಸ್ ಹೇಳೋದಷ್ಟೇ ಗೊತ್ತಿರ್ತೈತೆ ಜೀವನದಲ್ಲಿ, ಬೇರೆ ಏನೂ ಗೊತ್ತಿರಲ್ಲ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ ಅಂತೆಲ್ಲ ಹೇಳಿ ಫ್ರೆಂಡ್ಸ್, ನಾನು ನೀನು ಫ್ರೆಂಡ್ಸ್ ಅಲ್ವಾ ಅಂತ ಹೇಳ್ತಾ, ಫ್ರೆಂಡ್ಶಿಪ್ಪಲ್ಲಿ ಸಾರಿ ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು ಅಂತ ಪವಿತ್ರ ಹೇಳ್ತಾ, ಹೌದಾ ಸರಿ. ಮತ್ತು ಪವಿತ್ರನೂ ಸಾರಿ ಅಂತ ನೀನು ಮತ್ತೆ ಹೇಳ್ಬಾರ್ದಂತ ಹೇಳ್ತೀಯಾ, ಮತ್ತು ನೀನು ಸಾರಿ ಅಂತ ಹೇಳಿದೆ. ಅಯ್ಯೋ ಸಾರಿ ಅಂತ ಹೇಳಿ ಮತ್ತೆ ಹಣೆ ಹೊಡ್ಕೊಂಡು ಸಾರಿ ಅಂತ ಹೇಳ್ತಾಳ. ಸರಿ, ನಾನು ನೀನು ಇಬ್ಬರು ಫ್ರೆಂಡ್ಸ್ ಅಲ್ಲ, ಫ್ರೆಂಡ್ಸ್ ಯಾವಾಗ ಗೇಮ್ ಆಡಿದ್ವಲ್ಲ ಇಬ್ಬರು ಸೇರಿ ಅಂತ. ಸರಿ ಅಂತ, ಸರಿ ತಾಳು 1 ನಿಮಿಷ ಬರ್ತೀನಿ ಅಂತೇಳಿ ಮಗು ಅಲ್ಲಿ ಹೊರಗಡೆ ಹೋಗಿ ಒಂದು ಪಿಜ್ಜಾ ಬಾಕ್ಸ್ ತೊಗೊಂಬಂದು, ಇದು ಪಿಜ್ಜಾ ಸೂಪರ್ ಮ್ಯಾನು ನನಗಂತ ತಂದು ಕೊಟ್ಟಿರೋದು, ನಿನಗಂತ ಅಲ್ಲ ಅಂತ. ಸರಿ ಆಯ್ತು, ಆದರೂ ಕೂಡ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತೆಲ್ಲ ಮಗು ಹೇಳ್ತೈತಿ. ಹೌದಾ ಬೇಡಪ್ಪ, ಬೇಡ ಡಿಂಪು, ನೀನು ಅಷ್ಟೇ ತಿನ್ನು ಅಂತೆಲ್ಲ ಹೇಳ್ತಾ, ಹೌದಾ ಅಂತ ಮಗು ತಿಂದು. ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ, ಪಿಜ್ಜಾ ಬರ್ಗರು ಇದೆಲ್ಲ ಆರೋಗ್ಯ. ಎಷ್ಟು ನಮ್ಮ ಕಡೆಯೇ ಎಷ್ಟೋ ತಿಂಡಿಗಳಿದೆ, ರುಚಿಯಾಗಿರುವಂಥ ತಿಂಡಿ, ಚಕ್ಕಲಿ, ನಿಪ್ಪಟ್ಟು, ಕೋಡ್ಬೇಳೆ, ಪಾಯಸ, ಇದೆಲ್ಲ ಎಷ್ಟು ರುಚಿಯಾಗಿರುವಂಥದ್ದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫಸ್ಟ್ ಇವು ಜಂಕ್ ಫುಡ್ ಎಲ್ಲ ನಾವು ಅವನ್ನ ತಿಂದರೆ ಅವು ನಮ್ಮ ಹೆಲ್ತ್ ಎಲ್ಲ, ಆರೋಗ್ಯ ಎಲ್ಲ ತಿಂದುಬಿಡ್ತಾವ ಅಂತೆಲ್ಲ ಹೇಳ್ದೆ. ಹೌದಾ ಹಾಗಂದರೆ ಬೇಡ ಅಂತ ಮಗು ಉಗಿದ್ಬಿಟ್ಟು, ಸರಿ ನಿಮಗೆ ಅದೆಲ್ಲ ಮಾಡೋಕ್ಕೆ ಬರುತ್ತಾ ಅಂದರೆ, ಮಾಡೋಕ್ಕೆ ಬರುತ್ತೆ ಅಂದರೆ, ಮಾಡೋಕ್ಕೆ ಬಂದರೆ ನನಗೆ ಮಾಡಿಕೊಡು ಅಂದರೆ, ಯಾವಾಗನ ಅಲ್ಲ ಇವತ್ತೇ ಅಂತೆಲ್ಲ ಮಗು ಹಠ ಮಾಡ್ತಿದ್ದೆ. ಮಗು ಹಠ ಮಾಡಿದ್ದು ಕೂಡ, ಇಲ್ಲ ಪಾಪು ಇನ್ನೊಂದ್ಸಲ ಯಾವಾಗನ ಮಾಡ್ಕೊಡ್ತೀನಿ, ನಾನು ಅಡುಗೆ ಮನೆಗೆ ಹೋಗಿಲ್ಲ. ಅಯ್ಯೋ ನೀನು ಅಡುಗೆ ಮನೆಗೆ ಹೋಗಲ್ಲ ಅಂದರೆ ಅಜ್ಜಿ ಏನೋ ಭಯಲ್ಲ, ಬಾ ಅಜ್ಜಿ ಮೀಟಿಂಗಲ್ಲಿ ಬ್ಯುಸಿ ಇದೆ, ಬಾ ಹೋಗೋಣ ಅಂತೆಲ್ಲ ಮಗು ಹೇಳ್ಕೊಂಡು ಹೋಗ್ಬಿಡ್ದೆ. ಈ ಕಡೆ ಇನ್ನೊಂದು ಕಡೆ ಅಜ್ಜಿ ಇದ್ದು ಅಜ್ಜಗೆ ಹಾಗಲಕಾಯಿ ಜ್ಯೂಸ್ ತಂದ್ಕೊಡು, ಅಜ್ಜ ಬೇಡ ಅಂತಿರ್ತೈತಿ. ಅದೇ ಟೈಮಿಗೆ ಈ ಕಡೆ ಡಿಂಪುನು ಹೇಳ್ಕೊಂಡೇ ಹೋಗ್ಬಿಡ್ತಾಳೆ, ಬಾ ಕಿಚನ್ ಒಳಗೆ ಅಂತೆಲ್ಲ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ, ಸರಿ ಫಸ್ಟ್ ಮಾಡೋಣ ಅಂತೆಲ್ಲ, ಸರಿ ಆಯಿತು ಮಾಡೋಣ ಅಂತೆಲ್ಲ ಬಂದು ಕಿಚನಲ್ಲಿ ನೋಡ್ತಾರೆ. ಕಿಚನ್ ಒಳಗೆ ನೋಡಿ ಮಾಡಿಕೊಡ್ತೀನಿ ತಡಿ ಅಂತೆಲ್ಲ ಹೇಳ್ತಾರೆ. ಸರಿ ಅಂಥೇಳಿ ಡಿಂಪು ಇಲ್ಲಿ ಬಂದು ನಿಂತಿದ್ದ. ಇದು ಒಂದೊಂದೇ ರೆಡಿ ಮಾಡ್ಕೊತಲ್ಲ. ಫಸ್ಟ್ ಒಂದು ಪಾತ್ರೆ ತೊಗೊಂಡು ಕಡಾಯಿ ಇಟ್ಟು ಆಮೇಲೆ ಎಣ್ಣೆ ಹಾಕೊಂಡು ಸರಿ ಮಾಡೋಣ ಅಂತ ಇಬ್ಬರು ಇದು ಮಾಡ್ತಿರ್ತಾರೆ. ಫಸ್ಟು ಒಂದು ಇದು ತೊಗೊತಾರೆ, ಪಾತ್ರೆ ಇಟ್ಟು ಎಣ್ಣೆ ಹಾಕಿ, ನೆಕ್ಸ್ಟ್ ಒಂದು ಬೌಲ್ ತೊಗೊಂಡು ಹಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ. ಮಗು ನಾನು ಹೆಲ್ಪ್ ಮಾಡ್ತೀನಿ ಅಂತ, ಹೌದಾ ಅಂತೆಲ್ಲ ಹೇಳಿ, ಹಿಟ್ಟು ಕಲಸೋದಂದರೆ ಹಿಂಗೆ ಅಂತ, ಸರಿ ನನಗೂ ಸ್ವಲ್ಪ ಕೊಡು ಅಂತ, ಹೌದಾ ಅಂತೆಲ್ಲ ಒಂದು ಬೌಲಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ಕೊಡ್ತಾರೆ. ಹಿಟ್ಟು ನಾದೋದಂದರೆ ಹಿಂಗೆ ಅಂತ. ಆ ಮಗು ಕೂಡ ಎಷ್ಟು ಚೆನ್ನಾಗಿದೆ, ಗೇಮ್ ಆಡ್ದಂಗೆ ಆಗ್ತೈತೆ ನೋಡಿ ಇದು ಕೂಡ ಅಂತೆಲ್ಲ ಮಗು ಕೂಡ ಆಟ ಆಡ್ತಾನೆ ಇರ್ತೈತಿ. ಮಗು ಆಟ ಆಡ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ನೋಡು ಅಂತೆಲ್ಲ ಪವಿತ್ರ ಎಣ್ಣೆ ಹಾಕಿ ಎಲ್ಲ ಪಾತ್ರೆ ಎಲ್ಲ ಎಣ್ಣೆ ಕಾಯಲಿಟ್ಟು ಇಲ್ಲಿ ಈ ಕಡೆ ಹಿಟ್ಟು ಕಲಿಸ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಪವಿತ್ರಂದು ಫೋನ್ ರಿಂಗ್ ಆಗೋದು ನೋಡಿ. ಪವಿತ್ರ ಅಲ್ಲಿಂದ ನನಗೆ ಯಾರೋ ಫೋನ್ ಮಾಡ್ತಾ ಇದ್ದಾರೆ, ನಾನು ಹೋಗಿ ಮಾತಾಡಿ ಬರ್ತೀನಿ, ನೀವು ಈ ಸೈಡ್ ಬರಬೇಡ, ಯಾಕಂದರೆ ಈ ಸೈಡ್ ಎಣ್ಣೆ ಕಾದಿದೆ, ಬಿಸಿ ಇದೆ, ಈ ಸೈಡ್ ಬರಬೇಡ ಅಂತ ಹೇಳ್ತಾ. ಸರಿ ಪವಿ, ಅರ್ಥ ಆಗಿರುತ್ತಲ್ಲ ಮಗುಗೆ, ಬಿಸಿ ಎಣ್ಣೆ ಇದೆ, ಆ ಕಡೆ ಹೋಗಬೇಡ ಅಂತ. ಮಗು ಇಲ್ಲಿ ಆಟ ಆಡ್ತಾ ಈ ಕಡೆ ನಿಂತಿರ್ತೈತಿ. ಪವಿತ್ರ ಹ್ಯಾಂಡ್ ವಾಶ್ ಮಾಡ್ಕೊಂಡು ಸಿಂಕಲ್ಲಿ ಈ ಕಡೆ ಬಂದು ಫೋನಲ್ಲಿ ಮಾತಾಡ್ತಾ, ಫೋನಲ್ಲಿ ಯಾರು ಮಾಡಿದಾರ ಅಂತ ಟ್ವಿಸ್ಟ್ ಇಟ್ಟಿದ್ದಾರೆ. ಬಟ್ ಹೌದಾ ಅಂತೆಲ್ಲ ಹೇಳಿ ಶಾಕ್ ಆಗಿರ್ತಾರೆ. ಮೇ ಬಿ ಅವ್ರ ತಮ್ಮ ಸುಮಂತ್ ಏನಾದರೂ ಮಾಡಿರ್ಬೋದು. ನೆಕ್ಸ್ಟ್ ಈ ಕಡೆಯಿಂದ ಇವರು ಮಾತಾಡ್ತಾನೆ ಇರ್ತಾರೆ. ಅಂದರೆ ಈಗಿನ ಪುಣ್ಯಕೋಟಿನ ನಾವು ಹೊರಗೆ ಹಾಕೋಕ್ಕಾಗ್ತಾಯಿಲ್ಲ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಬೆಣ್ಣೆ ಥರ ಜಾರ್ಕೊಂಡ್ಬಿಡ್ತಾರೆ, ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಈ ನಮ್ರತ ಅವರಮ್ಮನೂ ಅವ್ರ ಚಿಕ್ಕಮ್ಮ ಎಲ್ಲರೂ ಮಾತಾಡ್ತಾರೆ. ಇವರಿಬ್ಬರು ಮಾತಾಡ್ತಿರ್ಬೇಕಾಗ ಪವಿತ್ರ ಕದ್ದು ಕೇಳಿಸ್ಕೊಂಡು ನನ್ನ ಮಗಳು ನಮ್ರತನೂ ಎಷ್ಟೆಲ್ಲ ಪ್ರಯತ್ನ ಪಟ್ಟಳು, ಅಂದರೆ ಪಾರ್ಟಿಗೆ ಇವ್ರನ್ನೆಲ್ಲ ಕರೆಸಿ, ರಿಸೆಪ್ಷನಿಗೆ ಇವ್ರನ್ನೆಲ್ಲ ಕರೆಸಿ, ಫಂಕ್ಷನ್ಗೆ ಅವಮಾನ ಮಾಡಿಸಿ, ಏನು ಮಾಡಿಸಿದ್ರು ಕೂಡ ಇದನ್ನೇ ಆಗ್ತಾಯಿಲ್ಲ, ಬೆಣ್ಣೆ ಥರ ಜಾರ್ಕೊಂಡೇ ಹೋಗ್ತಿತ್ತು. ಸರಿ ಬಿಡುವ ಅಂತೆಲ್ಲ. ಆಮೇಲೆ ಇವರಿಬ್ಬರು ಕಿಚನ್ನಾಗೆ ಬರ್ತಾರೆ. ಅಯ್ಯೋ ಮಗುನ ಒಂದೇ ಕಿಚನ್ ಒಳಗೆ ಬಿಟ್ಟು ಯಾರು ಎಲ್ಲೇ ಹೋಗಿದ ಅಂತ. ಆಮೇಲೆ ಮಗುನ ಮಾತಾಡಿಸಿ ಏನು ಪಾಪು ಅಂತಂದರೆ, ನಾನು ಪವಿ ಇಬ್ಬರು ಸೇರಿ ತಿಂಡಿ ಮಾಡ್ತಾಯಿದ್ದೀವಿ ಅಂತ ಮಗು ಹೇಳ್ತೆ. ಸರಿ ಇದೇ ಪ್ಲ್ಯಾನ್ ನೋಡ್ಕೊಂಡು ಪವಿತ್ರ ಹೆಂಗೋ ಕಿಚನಿಗೆ ಬಂದಾಳ, ಇದೇನ ದೊಡ್ಡದು ಮಾಡಿ ಒಟ್ಟು ಮನೆ ಬಿಡ್ತು ಕಳ್ಸಂಗೆ ಹೆಂಗಾನ ಒಂದು ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಗ್ಯಾಸ್ ಹಚ್ಚಿಬಿಡೋಣ, ಮಗುನ ಸಾಯ್ಸೋಕ್ಕೆ ಪ್ರಯತ್ನ ಪಟ್ಟಾಳಂತ ಹೇಳೋಣ.
ಗ್ಯಾಸ್ ಹಚ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಪವಿತ್ರ ಬಂದು ಕೈ ಹಿಡ್ಕೊಂಡ್ಬಿಡ್ತಾಳೆ ನಮ್ರತ ಅವರಮ್ಮನ ಕೈ ಬಿಡೆ ಅಂತ ಹೇಳಿದ್ರು ಬಿಡೋದು. ಅದೇ ಟೈಮಿಗೆ ನಮ್ರತ ಬರ್ತಾಳೆ. ಎಷ್ಟೇ ಧೈರ್ಯ ನನಗೆ ನಮ್ಮ ಅಮ್ಮನ ಕೈ ಹಿಡ್ಕೊಳಕ್ಕೆ, ತಪ್ಪು ಮಾಡಿ ಯಾರೇ ಆಗಿದ್ರು ಕೂಡ ಅವ್ರ ಕೈ ಹಿಡಿಯೋ ಧೈರ್ಯನೂ ಅವ್ರ ಕೈ ಹಿಡಿಯೋಷ್ಟು ಧೈರ್ಯ ಇದೆ ನನಗೆ, ಅವ್ರನ್ನ ಕಟ್ಟಾಕೋಷ್ಟು ಶಕ್ತಿ ಇದೆ ಅಂತೆಲ್ಲ ಹೇಳ್ತಿರ್ತಾರೆ. ನೋಡು ನೀನು ಅತಿಯಾಗಿ ಆಡ್ತಾ ಇದೀಯಾ, ನೀನು ಈ ಮನೆಗೆ ಏನೂ ಅಲ್ಲ, ನೀನು ಈ ಮನೆಗೆ ಯಾರು ಏನು ನಿನ್ನ ದೇವ ಅಷ್ಟೇ ಈ ಮನೆಗೆ ಕರ್ಕೊಂಬಂದಿದ್ದಾನ ಅಂತೆಲ್ಲ ನಮ್ರತ ಹೇಳ್ತಾರೆ. ನಮ್ರತ ನಿನಗೆ ಸೊಕ್ಕು ಭಾಳ ಆಗಿದೆ ಅಂತ ನಮ್ರತ ಕೈ ಮಾಡೋಕೆ ಹೋಗ್ತಾರೆ. ನಮ್ರತ ಕೈ ಮಾಡೋಕೆ ಹೋದಾಗ ಕೈ ಹಿಡ್ಕೊಂಡ್ಬಿಡ್ತಾಳೆ ಪವಿತ್ರ ಕೈ ಹಿಡ್ಕೊಂಡು ನನ್ನ ಮೇಲೆ ಕೈ ಮಾಡೋಕೆ ಬರ್ತೀಯಾ ಅಂತ ಇವ್ರು ಕೈ ಹಿಡ್ಕೊಂಡು ಇಬ್ಬರು ಮಾತಾಡ್ತಾರೆ. ಇದೇ ಟೈಮಿಗೆ ಇಲ್ಲಿದ್ದ ಜೋರು ಮಾತಾಡ್ತಾಯಿದ್ದೆ, ನೀನೇನು ಅಲ್ಲ ಈ ಮನೆಗೆ ಅಂತೆಲ್ಲ ಹೇಳ್ತಾರೆ. ನಾನೇನು ಯಾರ್ದು ಹತ್ತು ಕರೆದು ಕೈ ಕಾಲೆಲ್ಲ ಹಿಡಿದು ಬಂದು ಇಲ್ಲಿ ಸೇರಿಕೊಂಡಿಲ್ಲ ಮೇಡಮ್, ನನಗೆ ಎಲ್ಲಿವರೆಗೂ ಇರಬೇಕು ಅನಿಸುತ್ತೆ ಅಲ್ಲಿವರೆಗೂ ನಾನು ಈ ಮನೇಲಿ ಇರ್ತೀನಿ, ನನಗೆ ಇರೋದು ಬೇಡ ಅನಿಸಿದಾಗ ನಾನು ಅವತ್ತು ಯಾರು ಹೇಳಿದ್ರು ನಾನು ಇರಲ್ಲ ಅಂತೆಲ್ಲ ವಾರ್ನ್ ಮಾಡ್ತಾ ಇರ್ತಾನೆ. ಕೈ ಹೊಡೆಯೋಕೆ ಬಂದ ಕೈ ಹಿಡ್ಕೊಂಡು ಆಕಿನೂ ಹೊಡೆಯೋಕೆ ಬರ್ತಾಳೆ ಪವಿತ್ರನ. ನಮ್ರತ ಹೊಡೆಯೋಕೆ ಬಂದ ಕೈ ಹಿಡ್ಕೊಂಡ್ಬಿಡ್ತಾಳೆ ಪವಿತ್ರ ಕೈ ಹಿಡ್ಕೊಂಡಿದ್ದು ನೋಡಿ ಅದು ಸ್ವಲ್ಪ ಜೋರು ಜಗಳ ಆಗ್ತಾಯಿದೆ. ಸ್ವಲ್ಪ ಜೋರು ಜಗಳ ಆಡ್ತಿರ್ಬೇಕಾದ್ರೆ ಅಲ್ಲಿಗೆ ಸಡನ್ನಾಗಿ ದೇವ್ ಬಂದು ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾನೆ. ಏನು ನಡೀತಾ ಇದೆ ಇಲ್ಲಿ ಅಂತ ನೋಡು ದೇವ್ ಅಂತ ಅಲ್ಲಿ ಪವಿತ್ರನ ಕೈಗೆ ಎಲ್ಲ ಬಿಟ್ಟು ಇಲ್ಲಿ ಬಂದು ಈ ಕಡೆ ದೇವ್ ಹತ್ರ ಎಲ್ಲ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ. ನನಗೆ ಎಲ್ಲ ಕ್ವಶನ್ ಮಾಡ್ತಾಳೆ, ಫಾಲ್ಸ್ ಅಲಿಗೇಷನ್ ಎಲ್ಲ ಮಾಡ್ತಾ ಇದ್ದಾಳೆ ನನ್ನ ಮೇಲೆ. ಹಂಗಂತ ಒಂದು ಪ್ರಾಬ್ಲಮಿಗೆ ಒಂದಕ್ಕೆ 4 ಸೇರಿಸಿ ಹೇಳ್ಬಿಡ್ತಾಳೆ ದೇವ್. ಹಾಗೆಲ್ಲ ಏನಾಗಿರಲ್ಲ ನಮ್ರತ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಾನು ವಿಚಾರಿಸ್ತೀನಿ ತಡಿ, ನಾನು ಕೇಳ್ತೀನಿ ಅಂತ ಎಲ್ಲ ಹೇಳಿದ್ರು ಅದು ಕೇಳ್ತಾ ಇರಲ್ಲ, ಆಳ್ತಾನೆ ಇರ್ತಾಳೆ ನಮ್ರತ ಆಳ್ತಾ ಇರ್ಬೇಕಾದ್ರೆ ಸರಿ ನೀನು ಹೋಗಿರು, ನಾನೆಲ್ಲ ಕೇಳಿ ನಾನೆಲ್ಲ ವಿಚಾರಿಸ್ತೀನಿ ಅಂತೆಲ್ಲ ಸರಿ ಹೋಗು ಅಂದಾಗ ನಮ್ರತ ಅವರಮ್ಮ ಡಿಂಪು ಮತ್ತು ಅವ್ರ ಚಿಕ್ಕಮ್ಮ ಎಲ್ಲರೂ ಇಲ್ಲಿಂದ ಹೋಗ್ಬಿಡ್ತಾರೆ. ಎಲ್ಲರೂ ಇಲ್ಲಿಂದ ಹೋದ್ಮೇಲೆ ಮಗುನ ಹಿಡ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ರತ ದೇವು ಪವಿತ್ರ ಹತ್ರ ಹೋಗಿ ನಮ್ರತ ತುಂಬ ನೊಂದಿರೋಳು ಜೀವನದಲ್ಲಿ ಅಂತೆಲ್ಲ ಹೇಳ್ತಾರೆ. ಆಯಿತು ಸರ್, ನಾನು ತಪ್ಪಿಲ್ಲದೆ ನಾನು ಯಾರ ಮುಂದೆನೂ ಇದು ಮಾಡಲ್ಲ ಅಂತ ನಿಮಗೂ ಗೊತ್ತಲ್ಲ ಅಂತೆಲ್ಲ ಸರಿ ಏನು ಹೇಳ್ತಾ ಇದೆಯಾ ಅರ್ಥ ಆಗ್ತಾ ಇಲ್ಲ ಅಂದರೆ, ಇಲ್ಲ ಸರ್ ಪಾರ್ಟಿ ರಿಸೆಪ್ಷನಿಗೆ ನಮ್ಮ ತಮ್ಮನ ನಮ್ಮ ತಾತನ ನಮ್ಮಪ್ಪನ ಕರೆಸಿ ಅವಮಾನ ಮಾಡಿಸಿದ್ದೆ ಇದೇ ನಮ್ರತನ ಅಂತಂದೆ. ನೀನು ಸ್ಟ್ರಾಂಗಾಗಿ ಹೇಳ್ತಾ ಇದೆಯಾ ಅಂದೆ. ಇಲ್ಲ ಸರ್ ನಿಜಾನೇ ನಾನು ಹೇಳ್ತಾ ಇರೋದು, ಯಾಕಂದರೆ ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲಲ್ಲ ಹಂಗಂತಲ್ಲ ಪವಿತ್ರ ಅಂತೆಲ್ಲ. ಇಲ್ಲ ನಿಜಾನೇ ಇದು, ಯಾಕಂದರೆ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಸುಮಂತ್ ಮಾತು ಮೇಲಾದರೂ ನಿಮಗೆ ನಂಬಿಕೆ ಇದೆನಾ ಅಂತ. ಸುಮಂತ್ ಹೇಳಿದ ಹಾಗಂತೇಳಿ ಎಸ್ ಸುಮಂತೇ ಹೇಳಿದ್ದು ನನ್ನ ಮುಂದೆ ಈ ಥರ ಅಂತೆಲ್ಲ ಹೇಳಿದ. ಹೌದಾ ಅಂತೆಲ್ಲ ಆಲೋಚನೆ ಮಾಡಿದ. ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಇವರು ಏನು ಕಂಪ್ಲೇಂಟ್ ಹೇಳಿದಾರೋ ಗೊತ್ತಿಲ್ಲ ಅವ್ರ ಮುಂದೆ, ದೇವರಮ್ಮನ ಮುಂದೆ. ದೇವರಮ್ಮ ಎಲ್ಲಿದ್ದಾಳು ಅವಳು, ಈ ಮನೆಗೆ ಸೊಸೆ ಅನ್ನಿಸ್ಕೊಂಡಿರೋಳು, ಕರೀರಿ ಅವಳನ್ನ ಇಲ್ಲಿ ಅಂತೆಲ್ಲ ಹೇಳ್ತಾ ಇದ್ದೆ. ಕರೀರಿ ಇಲ್ಲ ಅಂತ. ಅದೇ ಟೈಮಿಗೆ ಪವಿತ್ರ ಬರ್ತಾಳೆ. ಪವಿತ್ರ ಬಂದು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನಂಗೆ ಬರ್ತಾ ಇದೆಯಲ್ಲ ನೀನು ಇಲ್ಲಿಗೆ ಅಂತ. ಅದೇ ಟೈಮಿಗೆ ಅಜ್ಜಿನೂ ಬರ್ತಾರೆ, ಈ ಕಡೆಯಿಂದ ಪವಿತ್ರನೂ ಬರ್ತಾಳೆ. ಆಮೇಲೆ ಪವಿತ್ರ ಜೊತೆನೇ ದೇವನು ಬರ್ತಾಳೆ. ಪವಿತ್ರ ಜೊತೆ ದೇವನು ಬಂದು ಆವಾಗ ದೇವ್ ಹೇಳ್ತಾನೆ, ನೀನೇನು ದೊಡ್ಡ ಸಾಧನೆ ಮಾಡಿ ನನಗೆ ಎಲ್ಲರಾದ್ರೂ ನಮ್ರತ ಎಲ್ಲರ ಹತ್ರ ಜಗಳ ಮಾಡಿದೆಯಲ್ಲ ಅಂತ ದೇವರಮ್ಮ ಅಂದಾಗ, ಆವಾಗ ನೀನೇನೋ ನಮ್ರತ ನೀನೆಲ್ಲ ಪವಿತ್ರ ಫ್ಯಾಮಿಲಿ